ವಜ್ರಕಾಯ ಸಿನಿಮಾದ ಈ ಹಾಡಿಗೂ ಆ ಕಥೆಗೂ ಬಹಳ ಚೆನ್ನಾಗಿ ಸೂಟ್ ಆಗುತ್ತೆ. ಯಾಕಂದ್ರೆ ಈ ಘಟನೆ ಥೇಟ್ ವಜ್ರಕಾಯ ಸಿನಿಮಾದ ರೀತಿಯೇ ಇದೆ. ಧರ್ಮಸ್ಥಳದ ಈ ತಾಯಿ ಮಗ ಒಂದಾಗಿರುವಂತಹ ಕತೆ. ಸುಮಾರು 26 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದಂತಹ ಮಗ ಈಗ ಮನೆಗೆ ವಾಪಸ್ಸಾಗಿದ್ದಾನೆ. ತಾಯಿಯ ಕಣ್ಣಲ್ಲಿ ಆನಂದ ಭಾಷ್ಪ. ಯಾಕಂದ್ರೆ ಆ ಮಗನನ್ನ ಮತ್ತೆ ನೋಡಬೇಕು ಅಂತ ಹೇಳಿ ಆ ತಾಯಿ ಕಟ್ಟದೇ ಇರೋ ಹರಕೆ ಇಲ್ಲ, ಹೋಗದೇ ಇರೋ ದೇವಸ್ಥಾನಗಳಿಲ್ಲ. ಕಳೆದ 26 ವರ್ಷಗಳಲ್ಲಿ ಮಗ ಅದೆಷ್ಟು ಬಾರಿ ಈ ತಾಯಿಗೆ ನೆನಪಾಗಿದಾನೋ. ಧರ್ಮಸ್ಥಳ ಕಟೀಲು ಕ್ಷೇತ್ರಕ್ಕೆಲ್ಲ ತಾಯಿ ಹರಕೆ ಕೊಟ್ಕೊಂಡಿದ್ರಂತೆ. ಆ ತಾಯಿಯ ಪ್ರಾರ್ಥನೆಗೆ ಕೊನೆಗೂ ಫಲ ಸಿಕ್ಕಿದೆ. 26 ವರ್ಷಗಳ ಬಳಿಕ ಮಗ ಸತೀಶ್ ತನ್ನೂರಿಗೆ ವಾಪಸ್ಸಾಗಿದ್ದಾನೆ. ಮಗನನ್ನ ಕಂಡ ಕೂಡಲೇ ತಾಯಿ ಅಪ್ಪಿಕೊಂಡು ಕಂಬನಿ ಮಿಡಿದಿದ್ದಾರೆ. ಇಡೀ ಕುಟುಂಬ ಸಂಭ್ರಮ ಪಟ್ಟಿದೆ ಸತೀಶ್ ಮರಳಿ ಮನೆಗೆ ಬಂದಿದ್ದಕ್ಕೆ. ನಮಗೆ ನನ್ನ ಮಗ ಅಂತ ಹೇಳಿ ನನಗೆ ಖುಷಿ ಪಡ್ತೀನಿ ನಾನು. ಸಿಕ್ತು. ಅದು ಸರ್ಕಸ್ನವ್ರ ಜೊತೆ ಹೋದದ್ದವನು. ಹೌದು, ನಾನು ಕೆಲಸಕ್ಕೆ ಹೋಗಿದ್ದೆ, ನಾನು ಮನೆಯಲ್ಲಿ ಇರಲಿಲ್ಲ. ನಾನು ಬರುವಾಗ ಇರಲಿಲ್ಲ ಅವನು. ಹೌದೌದು ಹೋಗಿದ್ದು. ಹೌದು, ಅವರು ಬಂದಿದ್ದಾರೆ. ಅವರು 1 ತಿಂಗಳಲ್ಲಿ ಬಂದಿದ್ದಾರೆ. ಅವರು ಒಬ್ಬ ಅಲ್ಲೇ ಇದ್ದಾನೆ ನೋಡಿ, ಅಲ್ಲಿ ಅವನು ಬರಲೇ ಇಲ್ಲ ಈ ಕಡೆ. ಹೌದೌದು, ಎಲ್ಲ ಅರಿಕೆ ಇಟ್ಟಿದ್ದೀನಿ ನಾನು. ನನ್ನ ಮಗ ಬಂದರೆ ತೀರಿಸ್ತೀನಿ ಅಂತ. ಇಲ್ಲಿ ಪನೋಳಿಗೆ, ಇಲ್ಲಿ ಧರ್ಮಸ್ಥಳಕ್ಕೆ, ಕಟೀಲಿಗೆ ಎಲ್ಲ ಇಟ್ಟಿದ್ದೀನಿ ನಾನು. ಅವನು ಬಂದ ಮೇಲೆ ಎಲ್ಲ ತೀರಿಸಿದ್ದೀನಿ ಅಂತ ಹೇಳಿದ್ದೀನಿ. ಹೌದು, ನನಗೆ ಬಂದು ಹೋಗೋದಿದ್ರೆ ಸಾಕು ನನಗೆ. ಹೌದು, ಅಲ್ಲೇ ಬೇಕಾದ್ರೆ ಇಲ್ಲಿ ಬಂದು ಹೋಗಿ ಮಾಡಿದ್ರೆ ಸಾಕು ನನಗೆ. ಆಯ್ತು ಅಂತ ಹೇಳಿದ್ದಾನೆ, ನಿನ್ನೆಲೂ ಮಾತಾಡುವಾಗ ಹೇಳಿದ್ದಾನೆ ಆಯ್ತು ಅಂತ. ಇವತ್ತು ಹೋಗ್ತಾರೆ. ಹೌದು, ಮೊಬೈಲ್ ನಂಬರ್ ಎಲ್ಲ ಕೊಟ್ಟಿದ್ದಾನೆ. ಹೌದೌದು, ಸಿಕ್ಕಿತ್ತು ನನಗೆ. ನೋಡಿದಾಗಲೇ ನನಗೆ ಗೊತ್ತಾಯ್ತು ನನ್ನ ಮಗ ಅಂತ. ಮಗನಿಗೆ ಗೊತ್ತಾಯ್ತು ನಾನು ಅಮ್ಮ ಅಂತ ಹೇಳಿದ. ಹೌದು, ಖುಷಿ ಆಯಿತು ತುಂಬ. ಏನು ಮಾಡೋದು, ಖುಷಿ ಆಯಿತು. ನಾನು ಮೊನ್ನೆ ಹೇಳಿದ್ದೆ, ನಾನು ಸಾಯಾಗಿಂತ ಮೊದಲು ಒಂದು ಸಾರಿ ನೋಡಿದರೆ ಸಾಕು ನನ್ನನ್ನು ಅಂತ ಹೇಳ್ತಿದ್ದೆ. ಅದರಿಂದ ನಿನ್ನೆ ಬಂದಿದ್ದಾನೆ ಅವನು. ನಾನು 4ನೇ ಕ್ಲಾಸ್ ಏನೋ ಇದ್ದೆ ಆವಾಗ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಗಡಿಬಿಡಿಯಾಗಿ ಅದೇ ಟೈಮ್ ದೀಪೋತ್ಸವ ಟೈಮಿಗೆ ಅವನು ಅವ್ರ ಜೊತೆ ಸರ್ಕಸ್ನವ್ರ ಜೊತೆ ಕೆಲಸಕ್ಕಂತೇಳಿ ಹೋಗಿದ್ದಾನೆ. ಆಮೇಲೆ ಕೆಲಸಕ್ಕಂತ ಹೋದವನು ಆಮೇಲೆ ವಾಪಸ್ ಬಂದಿಲ್ಲ. ಅಂದರೆ ಅವ್ರ ಜೊತೆ ಹೋದವರು ಒಂದು 3 ಜನ ಇದ್ದರು. ಅವರು ಒಂದು 2-3 ಕಡೆ ಕೆಲಸ ಮಾಡಿ ಅವ್ರು ಬಂದಿದ್ದಾರೆ, ಅವನು ಮಾತ್ರ ಬರಲೇ ಇಲ್ಲ. ಆದ ನಂತರ ಒಂದು 2-3 ಸಲ ಕೇಳಿದ್ವಿ, ಬರ್ತಾನೆ ಅಂತ ಹೇಳ್ತಾನೆ ಇದ್ದರು. ಆಮೇಲೆ ಎಷ್ಟೋ ಇದು ಮಾಡಿದ್ರು ಬರಲೇ ಇಲ್ಲ. ತದನಂತರ ನಮ್ಮ ಅಮ್ಮನಿಗೆ ಸ್ವಲ್ಪ ತುಂಬ ಬೇಜಾರಾಗಿ ಪೂಜೆ ಮಾಡಿಸಿದ್ರು, ಕೇಳೋ ಜಾಗದಲ್ಲೆಲ್ಲ ಕೇಳಿದ್ದಾರೆ. ಆಮೇಲೆ ಕೆಲವೊಂದು ಪೂಜೆ ಮಾಡಿದ್ದಾರೆ ಅಮ್ಮ. ಆದರೆ ಎಲ್ಲ ಹೋದರೂ ಬರ್ತಾರೆ ಅಂತ ಹೇಳಿದ ಹೊರತು ಬರಲೇ ಇಲ್ಲ. ನಾವೊಂದು ಸಾಧಾರಣ ಹೇಳಿಕೆ ಸಾಲಲ್ಲ, ಅಷ್ಟು ಹರಕೆ ಇರ್ಬೋದು ನನ್ನ ಪ್ರಕಾರ, ಅಮ್ಮನ ಲೆಕ್ಕದಲ್ಲಿ. ಹರಕೆ ಎಲ್ಲ ತೀರಿದ ನಂತರ ಅವ್ರ ಫ್ರೆಂಡ್ ಜೊತೆ ಬಂದರು. ಅವನು ಬರಲ್ಲ ಅಂತೆ, ಅವನು ಅವ್ರ ಜೊತೆ ಕೆಲಸ ಮಾಡ್ತಾನಂತೆ ಅವರೆಲ್ಲ ಹೇಳಿದರು. ಆಮೇಲೆ ನಾವು ಜಾಸ್ತಿ ಇದು ಮಾಡೋಕ್ಕೆ ಹೋಗಿಲ್ಲ. ಅಂದರೆ ಒಂದು 5-6 ವರ್ಷದಿಂದ ನಾವು ಅದೇ ಟ್ರೈ ಮಾಡಿದ್ವಿ, ಹುಡ್ಕೋಕ್ಕೆಲ್ಲ ಟ್ರೈ ಮಾಡಿದ್ವಿ. ಪ್ರತಿಯೊಂದು ಎಲ್ಲೆಲ್ಲಿ ಎಕ್ಸಿಬಿಷನ್ ಆಗುತ್ತಾ ಅಲ್ಲೆಲ್ಲ ಕಡೆ ವಿಚಾರಿಸ್ತಾ ಇದ್ವಿ, ಇಲ್ಲಿದ್ದಾನೆ ಅಂತೇಳಿ. ಎಲ್ಲೂ ನಮಗೆ ಸಿಕ್ಕಿಲ್ಲ ಅವನು. ತದನಂತರ ನಿನ್ನೆ ರಾತ್ರಿ ಬಂದಿರೋದು. ನಿನ್ನೆ ರಾತ್ರಿ ಅಂದರೆ ಅದು ಇಲ್ಲೇ ಎಲ್ಲ ಅಂಗಡಿ ಕಡೆ ಬಂದಂತೆ. ಅವನು ದೇವಸ್ಥಾನಕ್ಕಂತ ಬಂದವನು, ಇಲ್ಲಿ ಅಂಗಡಿ ಕಡೆ ಸುತ್ತಡಕ್ಕೆ ಬಂದಾಗ ನಾನು ಅಂದ್ಕೊಂಡು ನಮ್ಮ ಯತೀಶನ ಅಂಗಡಿಯಲ್ಲಿ ಒಬ್ಬ ಹುಡುಗ ಇದ್ದಾನೆ, ನಾನು ಅಂದ್ಕೊಂಡು ಮಾತಾಡೋಕ್ಕೆ ಟ್ರೈ ಮಾಡಿದೆ. ಅಂದರೆ ಇವರೇನು ಇಷ್ಟೊತ್ತ ತೆಳಗಾಗಿದ್ದಾರಲ್ಲ ಅಂದ್ಕೊಂಡು ಮಾತಾಡಿದ್ದಾನೆ. ಹತ್ರ ಹೋದಾಗ ಗೊತ್ತಾಗಿದೆ ನಾನಲ್ಲ ಅಂತೇಳಿ. ಆಮೇಲೆ ಅವನನ್ನು ವಿಚಾರಿಸಿದಾಗ ಅವನು ಹೇಳಿದ್ದಾನಂತೆ ನಮ್ಮೆಲ್ಲ ಹೆಸರು ಹರೀಶ, ನಾಗೇಶ್ ಅಂತೇಳಿ ಅಮ್ಮನ ಹೆಸರೆಲ್ಲ ಹೇಳಿದ್ದಾನೆ. ಆ ಥರ ಗೊತ್ತಾಗಿ ಯತೀಶ್ ಅವರು ನಮಗೆಲ್ಲರಿಗೂ ಫೋನ್ ಮಾಡಿ, ಈ ಥರ ನಿಮ್ಮ ಅಣ್ಣ ಸಿಕ್ಕಿದ್ದಾನೆ, ಬನ್ನಿ ಮಾತಾಡ್ಸೋಣ ಅಂತ ಹೇಳಿ ಕರೆದ್ರು. ಆಮೇಲೆ ಬಂದ ನಂತರ ಗೊತ್ತಾಗಿದ್ದು ಅಣ್ಣ ಬಂದಿದ್ದಾನೆ ಅಂತೇಳಿ. ನನಗೂ ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು. ಅಂದರೆ 24 ವರ್ಷ ಬಿಟ್ಟು ನೋಡ್ತಿದ್ದೀವಲ್ಲ, ನನಗೆ ನಮಗೆ ಸಾಧ್ಯ ಇರಲಿಲ್ಲ ಇನ್ನು ವಾಪಸ್ ಮನೆಗೆ ಬರ್ತಾನೆ ಇಲ್ವೋ ಅಂತೇಳಿ. ಇವಾಗ ಮಾತ್ರ ತುಂಬ ಖುಷಿಯಾಗಿದೆ. ಅದೇ ಹೇಳ್ತಿರೋದು, ಅವನು ಎಲ್ಲೇ ಇದ್ರೂ ಪರವಾಗಿಲ್ಲ, ಅವನು ಆರಾಮಾಗಿ
ಚೆನ್ನಾಗಿದ್ರೆ ಸಾಕು ನಮಗೆ, ಅವನು ಹೋಗ್ತಾ ಬರ್ತಿದ್ರೆ ಸಾಕು ನಮ್ಮ ಮನೆಗೆ. ಆಮೇಲೆ ಅವನು ಇಲ್ಲೇ ನಿಲ್ಲು ಅಂತಂದ್ರೆ ನಾವು ಒತ್ತಾಯ ಮಾಡಲ್ಲ. ಅಂದರೆ ಇವಾಗ ಏನೋ ಪಾಪ ಕೆಲಸದಲ್ಲಿ ಸೆಟ್ಲಾಗಿದ್ದಾನೆ, ಪರವಾಗಿಲ್ಲ, ಅದೇ ರೀತಿ ಒಳ್ಳೇದಾಗಿರಲಿ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಅವ್ರ ಜೊತೆ ಆರಾಮಾಗಿರಲಿ ಅಷ್ಟೇ ನಾವು ಹೇಳ್ಕೊಳ್ಳೋದು. ಆ ಟೈಮಲ್ಲಿ ಮಿಸ್ಸಿಂಗ್ ಕೇಸ್ ಅಂತ ಏನು ಕೊಡೋಕೆ ಹೋಗಿಲ್ಲ. ಅಂದರೆ ನಮ್ಮ ಪ್ರಕಾರ ಏನಪ್ಪ ಅಂದರೆ, ಹೋದರೆ ನಾವು ಚಿಕ್ಕದಿರುವಾಗ ನಾವು ತುಂಬ ಸಲ ನಾವು 3 ಜನನೂ ಒಂಥರ ಜಾಯಿಂಟ್ ಥರ, ನಾವೇನೇ ಒಬ್ಬರು ತಪ್ಪು ಮಾಡಿದ್ರು ನಾವು 3 ಜನ ಮನೆ ಬಿಟ್ಟು ಹೋಗ್ತಿದ್ದು. ಅಂದರೆ ಮಾವನ್ ಸ್ವಲ್ಪ, ನಮ್ಮ ದೊಡ್ಡ ಮಾವನ್ ಸ್ವಲ್ಪ ತುಂಬ ಭಯ ಇತ್ತು ನಮಗೆ, ಅವ್ರು ಹೊಡಿತಾರೆ ಅದು ಮಾಡ್ತಾರೆ ಅಂತೇಳಿ. ನಾವೊಂದು 3-4 ಸಲ ನಾವು ತಪ್ಪಿಸ್ಕೊಂಡು ಹೋಗಿದ್ದೀವಿ. ಹೋದ್ರೆ 3 ಜನ ಹೋಗೋದು, ಅಂದರೆ ಒಬ್ರಿಗೂ ಪೆಟ್ಟು ಬೀಳಬಾರ್ದು ಅಂತೇಳಿ. ತುಂಬ ಸಲ ದೇವಸ್ಥಾನದಲ್ಲಿ, ಆಮೇಲೆ ಬೇರೆ ಸ್ಕೂಲಲ್ಲೆಲ್ಲ, ಆಮೇಲೆ ಇವ್ರು ಊರವರೆಲ್ಲ ಸೇರಿ ನಮ್ಮನ್ನು ಹುಡುಕಿ ಮನೆಗೆ ಕರ್ಕೊಂಡು ಬರ್ತಿದ್ದೀವಿ. ಅಂದರೆ ಹೊಡಿಬೇಡಿ ಅವರಿಗೆ, ಪಾಪ ಚಿಕ್ಕವರು ಅಂತೇಳಿ ಹೇಳಿ ಆ ಥರ ಮಾಡ್ತಿದ್ದವರು. ಇವನು ಮಾತ್ರ ಸ್ವಲ್ಪ ಅದೇ ಏನೋ ಅವ್ನ ಮನಸ್ಸು ಸ್ವಲ್ಪ ಇದಾಗಿತ್ತೋ ಏನೋ, ಆ ಥರ ಹೋದವನು ಬಂದೇ ಇಲ್ಲ. ನಾನು ನಿನ್ನೆನೇ ಕೇಳಿದ್ದೇನೆ. ನನ್ನ ಪ್ರಕಾರ ಏನಪ್ಪ ಅಂದರೆ, ಅವನು ಇವಾಗ ಆರಾಮದಲ್ಲಿ ಇದ್ದಾನೆ. ನಾವು ಇರೋ ಪರಿಸ್ಥಿತಿಯಲ್ಲಿ ಅವನು ಅಲ್ಲಿದ್ರೇ ಚೆಂದ ಅಂತ ನಾನು ಹೇಳ್ತಿರೋದು. ಯಾಕೆಂದರೆ ಇವಾಗ ಲೈಫಲ್ಲಿ ಸೆಟ್ಲ್ ಆಗಿದ್ದಾನೆ, ಅದಕ್ಕೆ ಅಲ್ಲೇ ಇರಲಿ ಅಂತೇಳಿ ಆರಾಮಾಗಿ. ಆ ತಾಯಿಯ ಆನಂದ ಭಾಷ್ಪ, ಆ ತಾಯಿಯ ಸಂಭ್ರಮವನ್ನು ಗಮನಿಸಿದ್ರೆ, 26 ವರ್ಷ ಮಗ ಮನೆ ಬಿಟ್ಟು ಹೋಗಿ, ಆತನಿಗೆ 12 ವರ್ಷ ಇದ್ದಾಗ ಧರ್ಮಸ್ಥಳದಲ್ಲಿ ಪ್ರತಿ ವರ್ಷ ಲಕ್ಷ ದೀಪೋತ್ಸವ ಆಗುತ್ತೆ. ಆಗ ಸರ್ಕಸ್ ಕಂಪನಿಗಳೆಲ್ಲ ಬರ್ತಾವೆ. 2000ನೇ ಇಸ್ವಿನಲ್ಲಿ ಹೀಗೆ ಯಾವುದೋ ಸರ್ಕಸ್ ಕಂಪನಿ ಬಂದಾಗ 3-4 ಜನ ಹುಡುಗರು ಅವ್ರ ಜೊತೆ ಕೆಲಸಕ್ಕೆ ಅಂತ ಹೊರಟು ಬಿಡ್ತಾರಂತೆ. ಮನೆಯವ್ರಿಗೆ ಹೇಳಿಲ್ಲ ಕೇಳಿಲ್ಲ ಏನೂ ಇಲ್ಲ. ಹೋಗಿ ಒಂದು 3-4 ಊರುಗಳಿಗೆಲ್ಲ ಸುತ್ತಾಡ್ತಾರೆ. 1-2 ವರ್ಷ ಆದಮೇಲೆ ಉಳಿದಂಥ 3 ಜನ ಹುಡುಗರು ವಾಪಸ್ ಬಂದ್ರು. ಈತ ಸತೀಶ್ ಮಾತ್ರ ವಾಪಸ್ ಬರೋದಿಲ್ಲ. ಸತೀಶ್ ಆ ಗುಂಪಿನ ಜೊತೆಗೆ ಆತ ಮಹಾರಾಷ್ಟ್ರಕ್ಕೆ ಸೇರ್ಕೊಂಡ್ಬಿಡ್ತಾನಂತೆ. ಮಹಾರಾಷ್ಟ್ರಕ್ಕೆ ಹೋದ್ಮೇಲೆ ಮಹಾರಾಷ್ಟ್ರದಲ್ಲೇ ಬದುಕನ್ನ ಕಟ್ಕೊಂಡ್ಬಿಟ್ಟ. ಮಹಾರಾಷ್ಟ್ರಕ್ಕೆ ಹೋದ್ಮೇಲೆ ಆತನ ಹೆಸರು ಬದಲಾಯಿತು. ಆತ ಮೂಲತಃ ಸತೀಶ್ ಆತನ ಹೆಸರು. ಆತನ ತಂದೆ ಕುನ್ನಿ, ತಾಯಿ ಅಕ್ಕು ಅಂತ ಹೇಳಿ. ಧರ್ಮಸ್ಥಳದ ಅಶೋಕನಗರ ಇವ್ರ ಗ್ರಾಮ. ಅಕ್ಕು ಅವರಿಗೆ ಒಬ್ಬ ಮಗ ಕೂಡ ಇದ್ದಾನೆ, ಹೆಣ್ಮಕ್ಳು ಇದ್ದಾರೆ. ಆ ಮನೆಯಲ್ಲಿ ಸತೀಶ 26 ವರ್ಷಗಳ ಹಿಂದೆ ನಾಪತ್ತೆಯಾದ್ರೂ ಮಗನ ನೆನಪು ಮಾತ್ರ ಆ ತಾಯಿಗೆ ಯಾವತ್ತೂ ಕಾಡ್ತಾನೆ ಇತ್ತು. ಆ ತಾಯಿ ಹೇಳಿದ್ದನ್ನ ಕೇಳಿಸ್ಕೊಂಡ್ರೆ, ನಾ ಸಾಯಕ್ ಮುಂಚೆ ನನ್ನ ಮಗನನ್ನ ಒಂದ್ಸಲ ನೋಡ್ಬೇಕು ಅಂತ ಹೇಳಿ ಆ ತಾಯಿ ಹೃದಯ ಬಯಸ್ತಾ ಇತ್ತು. ಹೀಗೆ ಇರುವಂತಹ ಟೈಮ್ನಲ್ಲಿ ಮಹಾರಾಷ್ಟ್ರಕ್ಕೆ ಹೋದಂಥ ಮಗ ಅಲ್ಲಿ ಮುಸ್ಲಿಂ ಧರ್ಮಕ್ಕೆ ಆತ ಕನ್ವರ್ಟ್ ಆಗ್ತಾನೆ. ಅಲ್ಲಿ ಆತ ಬದುಕನ್ನ ಕಟ್ಕೊಳ್ತಾನೆ, ಮದುವೆ ಆಗ್ತಾನೆ, ಬೇರೆ ಡಾಬಾ ಅದು ಇದು ಇನ್ನೊಂದು ಮತ್ತೊಂದು ಹೀಗೆ ಕೆಲಸ ಮಾಡ್ತಾ ತನ್ನದೇ ಆದಂತಹ ಒಂದು ಕುಟುಂಬವನ್ನ ರೂಪಿಸ್ಕೊಳ್ತಾನೆ. ಈಗಲೂ ಆತ ಅಲ್ಲಿ ಜೀವನ ಮಾಡ್ತಿದ್ದಾನೆ. ರೀಸೆಂಟ್ ಆಗಿ ಆತ ಧರ್ಮಸ್ಥಳಕ್ಕೆ ಬರಬೇಕು ಅಂತ ಹೇಳಿ ಬಂದಂತಹ ಟೈಮ್ನಲ್ಲಿ ಧರ್ಮಸ್ಥಳಕ್ಕೆ ಬಂದಾಗ ಧರ್ಮಸ್ಥಳದ ಸುತ್ತಮುತ್ತ ಓಡಾಟವನ್ನ ನಡೆಸಿದಾಗ ದೇವ್ರ ದರ್ಶನ ಮಾಡಿದಂತೆ. ಅದಾದ ನಂತರ ತಾನು ವಾಸ ಇದ್ದಂತಹ ರೂಮ್ನ ಅಕ್ಕಪಕ್ಕ ಸುತ್ತಾಡಿದಾಗ ಆತನಿಗೆ ತನ್ನ ಬಾಲ್ಯದ ದಿನಗಳು ನೆನಪಾಗಿದ್ದಾವೆ. ಆ ನಂತರ ಆತ ತಾನು ಓದಿದ ಶಾಲೆ, ತಾನು ಓದಿದ ಮೈದಾನ ನೋಡಿ ಊರವರನ್ನ ಮಾತನಾಡಿಸಿದಾಗ ತನ್ನ ತಂದೆ ತಾಯಿ ಇಲ್ಲೇ ಇದ್ದಿದ್ದು, ನನ್ನ ತಮ್ಮ ಇಲ್ಲೇ ಇದ್ದಿದ್ದು ಅನ್ನೋದು ಅವನಿಗೆ ನೆನಪಾಗಿ, ಅದಾದ ನಂತರ ಆತ ಹೋಗಿ ಅವರನ್ನ, ಅಂಗಡಿಯವರನ್ನ ಮಾತನಾಡಿಸಿ ಕೊನೆಗೆ ತನ್ನ ಹೆತ್ತವರನ್ನ ಕಾಂಟ್ಯಾಕ್ಟ್ ಮಾಡಿ ಕೊನೆಗೂ ತನ್ನ ತಾಯಿಯನ್ನ ಮೀಟ್ ಆಗುವಲ್ಲಿ ಸತೀಶ್ ಸಕ್ಸಸ್ ಆಗಿದ್ದಾರೆ. ರೋಚಕವಾದಂತಹ ಕಥೆ ಇದು. ಬರೋಬ್ಬರಿ 26 ವರ್ಷಗಳ ಬಳಿಕ ಮಗ ತಾಯಿಯ ಮಡಿಲು ಸೇರಿದಂಥ ಆ ಭಾವುಕ ಕ್ಷಣಕ್ಕೆ ಧರ್ಮಸ್ಥಳದ ಅಶೋಕನಗರ ಸಾಕ್ಷಿಯಾಗ್ಬಿಡ್ತು.